ರಾಮಲಿಂಗಾರೆಡ್ಡಿ ಸರ್ಕಾರದಲ್ಲಿ ಭಾಗಿಯಾಗುವ ವಿಶ್ವಾಸವಿದೆ. ಎಎಸ್ ಪೊನ್ನಣ್ಣ. ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರು, ಶಾಸಕರಾಗಿದ್ದು ಅವರ ಮನವೊಲಿಸುವ ಮೂಲಕ ಸರ್ಕಾರದಲ್ಲಿ ಭಾಗಿಯಾಗುವ ವಿಶ್ವಾಸವಿದೆ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿರಾಜಪೇಟೆಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಬದಲಾವಣೆ ಈ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆ. ಖಾತೆ ಹಂಚಿಕೆ ಬಗ್ಗೆ ಸಿಎಂ, ಮಾಜಿ ಸಿಎಂ, ಪಕ್ಷದ ಹಿರಿಯರು ನಿರ್ಧಾರ ಮಾಡುತ್ತಾರೆ. ರಾಮಲಿಂಗಾರೆಡ್ಡಿ ಪಕ್ಷದ ಶಿಸ್ತಿನ ನಾಯಕರಾಗಿದ್ದು ಅವರ ಮನಸ್ಸಿಗೆ ನೋವಾಗದಂತೆ ಮಾಡುತ್ತಾರೆ. ಪಕ್ಷದ ಹೈಕಮಾಂಡ್ ಈ ಸಮಸ್ಯೆ ಪರಿಹಾರ ಮಾಡುತ್ತದೆ. ಸರ್ಕಾರದಲ್ಲಿ ಕೆಲವು ಬದಲಾವಣೆಯಾದಾಗ ಅದರ ಜೊತೆ ಹೋಗಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಆಗಿರುತ್ತದೆ. ಆರಂಭದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ, ಮುಂದೆ ಎಲ್ಲವೂ ಸುಗಮವಾಗಿ ಸಾಗಲಿದೆ ಎಂದರು. ಇದು ಸಹಜವಾಗಿ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಡೀತದೆ. ಸ್ವಲ್ಪ ಮನಸ್ತಾಪಗಳಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಭಾಳ ಹಿರಿಯ ಒಬ್ಬ ಶಾಸಕರವರು ಮತ್ತು ನಮ್ಮ ಪಕ್ಷದ ದೊಡ್ಡ ನಾಯಕರು. ಇದರಿಂದ ಅವರನ್ನು ಮನವೊಲಿಸಿ ಮತ್ತು ಸರ್ಕಾರದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ಖಾತೆ ಹಂಚಿಕೆ ಏನಿದೆ ಅದು ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರಿ ನಿರ್ಣಯಗಳನ್ನು ತಗೊಳ್ತಾರೆ. ಎಲ್ಲರಿಗೂ ಖಾತೆಗಳನ್ನು ಅವ್ರಿಗೆ ಅಂದರೆ ಅವ್ರಿಗೆ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ಹಂಚುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಖಾತೆಯನ್ನು ನಾನು ಕೇಳಿದ ಖಾತೆಯನ್ನು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದ ಮಾತಿಗೆ ಯಾಕೆ ಈಗ ತಪ್ಪಿತ್ತು ಅಂತೇಳಿ ಅವ್ರ ಪ್ರಶ್ನೆ. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಬೆಳಿಗ್ಗೆ 9 ಗಂಟೆಗೆ ರಾಮಲಿಂಗಾರೆಡ್ಡಿ ಅವರು. ಅದೇ ನಾನು ನೋಡಲಿಲ್ಲ, ಅದು ಇರ್ಬೋದು. ಆದರೆ ಅವರು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ನಾಯಕರು. ಅದು ನನಗೆ ವಿಶ್ವಾಸ ಇದೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದನ್ನು ಬಗೆಹರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ. ನಾವು ಹೇಳುವಂಥದ್ದು ನಾವು ಕೇಳದೇ ಇದ್ರೂ ಕೂಡ ಡಿ ಕೆ ಶಿ ಇರ್ಬೋದು, ಡಿ ಕೆ ಸುರೇಶ್ ಇರ್ಬೋದು, ಸ್ವತಃ ತಮ್ಮ ಮನೆಗೆ ಬಂದು 4 ಗಂಟೆಗಳ ಕಾಲ ಮಾತಾಡಿದ ನಂತರ ಇಂಥದ್ದೇ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಕಡೆ ಬಾರಿ ಈ ರೀತಿ ಮಾಡಿರುವಂಥದ್ದು ಸರಿಯಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ವಂಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಅವರೇ ಗೊತ್ತಿಲ್ಲ. ಈಗ ನಾವಂತೂ ಸಾಕ್ಷಿ ಅಲ್ಲ ಇದಕ್ಕೆಲ್ಲ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳೇನಾಗಿದೆ ಅದಕ್ಕೆ ನಾವು ತಿಳ್ಕೊಂಡು ಅದರ ಜೊತೆಗೆ ಹೋಗಬೇಕಾಗುತ್ತೆ. ಮತ್ತು ವರಿಷ್ಠರು, ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ತಗೊಳ್ಳುವಂಥ ನಿರ್ಣಯಗಳು ಇದು ರಾಜ್ಯದ ಹಿತವನ್ನು ಕಾಪಾಡುವಂಥ ದೃಷ್ಟಿಯಿಂದ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ. ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸುವಂಥ ಕೆಲಸ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ. ಆಘಾತ ಉಂಟಾಗಲಿಲ್ಲ ಎಲ್ಲ ಆರಂಭ ಯಾವಾಗಲೂ ಸ್ವಲ್ಪ ಇರ್ತದೆ ಇದೆಲ್ಲ. ಮತ್ತು ಈಗ ಸರ್ಕಾರದ ಮುಂದಕ್ಕೆ ಸುಗಮವಾಗಿ ಸಾಗ್ತದೆ. ಏನು ಜನರಿಗೆ ಆಶ್ವಾಸನೆಗಳು, ಭರವಸೆಗಳನ್ನು ಕೊಟ್ಟು ನಾವು ಬಂದಿದ್ದೀವಿ ಅಧಿಕಾರಕ್ಕೆ, ಅದನ್ನು ಪೂರೈಸಿದ್ದೇವೆ. ಬಹುತೇಕ ಮುಂದಕ್ಕೂ ಕೂಡ ಪೂರೈಸುವಂಥ ಕೆಲಸ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ಕೊಡಗಿಗೆ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಎಎಸ್ ಪೊನ್ನಣ್ಣ, ಅದೆಲ್ಲವನ್ನು ಸಿಎಂ, ಮಾಜಿ ಸಿಎಂ, ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಮುಂದೆ ಏನಾಗುತ್ತದೆ ಕಾದು ನೋಡೋಣ. ಈಗ ಪಕ್ಷದ ಆಧಾರ ಸ್ತಂಭವಾಗಿದ್ದವರಿಗೆ, ಹಿರಿಯರಿಗೆ ನೀಡಲಾಗಿದೆ. ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕೆಂಬುದು ಪಕ್ಷದ ನಾಯಕರ ಗಮನದಲ್ಲಿದೆ. ಎಲ್ಲರೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ, ಕಾದು ನೋಡುವ ಎಂದರು. ಜಿಲ್ಲೆಗೆ ಸರ್ಕಾರ ಪುನರ್ರಚನೆ ಸಂದರ್ಭದಲ್ಲಿ ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು. ಸೊ ಅದರ ವಿಷಯ ಆಗಿದೆ. ಮತ್ತೇನಾದ್ರು ಎರಡನೇ ಪಟ್ಟಿಯಲ್ಲಿ ಸಿಗೋ ಸಾಧ್ಯತೆ ಇದೆಯಾ? ಅಲ್ಲ, ಈಗ ನಾನು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದೆಲ್ಲವನ್ನು ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಹೈಕಮಾಂಡ್, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾವುದು ಸೂಕ್ತ, ಯಾವುದು ಸರಿ ಅಂತ ಹೇಳುವಂಥ ನಿರ್ಣಯಗಳನ್ನು ಅವರೇ ತಗೊಳ್ತಾರೆ. ನಾವು ಕಾದು ನೋಡೋಣ. ಭರವಸೆ ಇದೆಯಾ ಸರ್ ಸಿಗುತ್ತೆ ಅಂತ? ಇಲ್ಲ, ಮನುಷ್ಯ ಜೀವನ ನಡೆಯೋದೇ ಭರವಸೆ ಮೇಲೆ. ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಅಂತ ಹೇಳ್ತಿದ್ದಾರೆ. ಓಡಾಡ್ತಾ ಇತ್ತು, ಗೊತ್ತಿಲ್ಲ. ನಾವು ಕೂಡ ಡೆಲ್ಲಿಲಿ ಇದ್ರಿ 2-3 ದಿನ, ಸಿಗುತ್ತೆ ಅನ್ನೋ ಎಲ್ಲ ವಿಶ್ವಾಸಗಳಿತ್ತು. ಏನಾಯಿತು? ಅಲ್ಲ, ಇನ್ನು ಈಗ ಎಲ್ಲ ಹಿರಿಯರಿದ್ದಾರಲ್ಲ, ಈಗ ಇಲ್ಲಿ ಕೊಟ್ಟಿರೋರಂಥವರೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು, ಹಿರಿಯ ನಾಯಕರು. ಮತ್ತು ಎಲ್ಲಿ ನಮ್ಮ ಯಾವ ಭಾಗದಲ್ಲಿ ಕೊಡಬೇಕು ಪ್ರಾತಿನಿಧ್ಯ ಮೊದಲು ಅಂತ ಹೇಳುವಂಥದ್ದು ಇರ್ತದೆ. ಮತ್ತು ಹಿರಿತನ ಮೇಲೆ ಕೊಟ್ಟಿದ್ದಾರೆ. ಅಲ್ಲ, ಕೊಡಗಿಗೂ ಕೂಡ ಕೊಡಬೇಕು ಅನ್ನೋಂಥದ್ದು. ಕೊಡಗಿಗೆ ಹಿಂದಿನಿಂದಲೂ ಕೂಡ ಭಾಳ ವರ್ಷಗಳಿಂದಲೂ ಕೂಡ ಸಚಿವ ಸ್ಥಾನಗಳು ಕೈ ತಪ್ತಾ ಇದೆ. ಯಾವುದೇ ರೀತಿಯಂತಹ ನಿರೀಕ್ಷಿತ ಕೆಲಸಗಳು ಆಗ್ತಾ ಇಲ್ಲ ಜಿಲ್ಲೆಯಲ್ಲಿ ಅನ್ನೋಂಥದ್ದು ಒಂದು ಕೂಗಿದೆ ಜನರದ್ದು. ಆ ಹಿನ್ನೆಲೆಯಲ್ಲಿ ನೀವೇನಾದ್ರು ಒತ್ತಾಯ ಆಗ್ತೀರಾ, ಹೇಗೆ? ಅಲ್ಲ, ಈಗ ಜಿಲ್ಲೆಗೆ ಒಂದು ಕೊಡಬೇಕು ಅಂತ ಹೇಳುವಂಥದ್ದು, ಇಲ್ಲಿಯವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಅಂತ ಹೇಳುವಂಥ ಕೂಗಿರೋದು ನಿಜ. ಅದು ಅವರ ಗಮನದಲ್ಲಿದೆ, ನಮ್ಮ ಪಕ್ಷದ ನಾಯಕರ ಗಮನದಲ್ಲಿದೆ ಅಂತ ನನ್ನ ಅನಿಸಿಕೆ. ಕೆ ಸಿ ವೇಣುಗೋಪಾಲ್ ಅವರು ಸಹ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ
ಏನೋ ನನಗೆ ಗೊತ್ತಿಲ್ಲ. ಎರಡನೇ ಪಟ್ಟಿಲಿ ಏನಾದರೂ ಅಲ್ಲ, ನನಗೆ ಗೊತ್ತಿಲ್ಲ. ಈಗ ಸೇರಿಸಿದ್ರು ಸೇರಿಸಿಲ್ಲ ಇದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ತಾವೀಗ ಏನು ಹೇಳ್ತಾ ಇದ್ದೀರಾ, ಜನರ ನಿರೀಕ್ಷೆ ಏನಿದೆ, ಜನರ ಬಯಕೆ ಏನಿದೆ, ಅದು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ವರಿಷ್ಠರಿಗೆ ಗಮನದಲ್ಲಿದೆ ಅಂತ ನನ್ನ ಅನಿಸಿಕೆ. ನಿರೀಕ್ಷೆ ಸಿಗಬಹುದು ಅಂತ ಈಗ ಅದು ತೀರ್ಮಾನ ಅವ್ರು ಮಾಡ್ತಾರಲ್ಲ. ಈಗ ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಈಗ ಯಾವ ಥರ ಕೊಡಬೇಕು, ಹಂಚಿಕೆ ಏನು ಮಾಡಬೇಕು, ಯಾರು ಸೂಕ್ತವಾದಂಥ ವ್ಯಕ್ತಿಗಳು ಅಂಥೇಳಿ ಅವರು ತೀರ್ಮಾನ ತಗೊಳ್ತಾರೆ. ನಾವು ಕಾಯೋಣ, ಇನ್ನೊಂದು ಸ್ವಲ್ಪ ದಿವಸದಲ್ಲಾಗುತ್ತೆ. ಸರ್, ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಲೀಕ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಎಸ್ ಸ್ಪಂದನ, ಎಐ ಆಡಿಯೋ ಅಂತ ಜಮೀರ್ ಹೇಳಿದ್ದಾರೆ. ಯಾರ ಆಡಿಯೋ ಬೇಕಾದರೂ ಎಐಯಲ್ಲಿ ಮಾಡಬಹುದು. ಅದರ ಬಗ್ಗೆ ತನಿಖೆ ಆದರೆ ಎಲ್ಲವೂ ಹೊರಗೆ ಬರುತ್ತದೆ. ಅವರೇ ಅದು ನನ್ನ ವಾಯ್ಸ್ ಅಲ್ಲ ಅಂದಿದ್ದಾರೆ ಎಂದರು. ಅದೀಗ ಅವ್ರು ಹೇಳ್ತಾ ಇದ್ದಾರೆ ಇದು ಎಐ ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಅಂತ ಹೇಳ್ತಾ ಇದ್ದಾರೆ. ಅವರು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ತನಿಖೆ ಆದರೆ ಗೊತ್ತಾಗುತ್ತೆ ಏನು ನಿಜ ಏನು ಸುಳ್ಳು ಅಂತ. ಇವತ್ತು ಎಐ ಇರೋದ್ರಿಂದ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಇದೆ. ಯಾರ ಧ್ವನಿ ಕೂಡ ನೀವು ಸೃಷ್ಟಿ ಮಾಡ್ಬೋದು, ಯಾರ ಚಿತ್ರವನ್ನು ಕೂಡ ಸೃಷ್ಟಿ ಮಾಡ್ಬೋದು. ಅಷ್ಟು ಮುಂದುವರೆದು ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಿಂದ ನಾವು ಇಂಥ ವಿಚಾರಗಳಲ್ಲಿ ಪ್ರತಿಕ್ರಿಯೆ ಮಾಡೋದಕ್ಕಿಂತ ಮೊದಲು ಭಾಳ ಆಲೋಚನೆ ಮಾಡಬೇಕು. ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವ್ದು ಸುಳ್ಳು, ಯಾವ್ದು ನಿಜ ಅಂತ ಗೊತ್ತಾಗಲ್ಲ. ಇವತ್ತು ಆ ಥರ ಪರಿಸ್ಥಿತಿ ಇದೆ. ತನಿಖೆ ಆಗಲಿ ಅಂತ ಅದು ಈಗ ನಿಜಾಂಶ ಏನು ಅಂತ ಹೊರಗಡೆ ಬರಬೇಕಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ಹೇಳೋರು, ಮಾತಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಅವ್ರು ಮಾತಾಡಿಲ್ಲದೆ ಸುಮ್ಮನೆ ಅವ್ರಿಗೆ ಶಿಕ್ಷೆ ಕೊಡೋದು ಸರಿ ಇಲ್ಲ. ಕೊನೆಯ ಕ್ವಶನ್, ಇದು ಏನು ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರಾಗಿರ್ಬೋದು ಅಥವಾ ವಿಜಯೇಂದ್ರ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಸರ್ಕಾರ ಇದು ಶಾಶ್ವತ ಅಲ್ಲ, ಕೆಲವೇ ದಿನಗಳಲ್ಲಿ ಬಿದ್ದು ಹೋಗುತ್ತೆ. ಈಗ ಆಲ್ರೆಡಿ ಅವರು ಚಾಲನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಕುಂಠಿತ ಆಗಿದೆ ಅನ್ನೋದು ಎಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಈಗ ಒಬ್ಬರು ಹಿರಿಯರು ಸಚಿವರು ರಾಜೀನಾಮೆ ಕೊಟ್ಟಾಗ ನಾವು ವಿರೋಧ ಪಕ್ಷದಲ್ಲಿದ್ದರೂ ಅದನ್ನೇ ಹೇಳ್ತಾ ಇದ್ವಿ. ಆದರೆ ಇವತ್ತು ಸರ್ಕಾರ ನಡೆಸುವಂಥ ಅಧಿಕಾರವನ್ನು, ಜವಾಬ್ದಾರಿಯನ್ನು ಯಾರಿಗೆ ವರಿಷ್ಠರು ಕೊಟ್ಟಿದ್ದಾರೆ, ಅವರ ಸಾಮರ್ಥ್ಯ ಅವ್ರಿಗಿದೆ ಇದನ್ನು ನಿಭಾಯಿಸುವಂಥದ್ದು ಅಂತ ನನ್ನ ವಿಶ್ವಾಸ. ಇದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗಿ ಒಳ್ಳೆಯ ಸರ್ಕಾರವನ್ನು, ಒಳ್ಳೆಯ ಆಡಳಿತವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಅಂತ ಹೇಳೋ ನಿರೀಕ್ಷೆ ಇದೆ. ಇದರಿಂದ ನಾವು ಕಾಯೋದು ಸೂಕ್ತ. ಥ್ಯಾಂಕ್ ಯು.